ಓಕೆ, ಸೊ ಆಲ್ಕೋಹಾಲ್ ROH ಏನ್ ತಗೊಂಡಿದೀವಿ, ROH ಇದು ಲೂಕಸ್ ರಿಯೇಜೆಂಟ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ, ಬಟ್ ಆಲ್ಕೈಲ್ ಹ್ಯಾಲೈಡ್ ಲೂಕಸ್ ರಿಯೇಜೆಂಟ್ ಅಲ್ಲಿ ಸಾಲ್ಯುಬಲ್ ಆಗೋದಿಲ್ಲ. ಓಕೆ, ಸೊ ನಾವು ಆಲ್ಕೋಹಾಲ್ ಇಂದ ಆಲ್ಕೈಲ್ ಹ್ಯಾಲೈಡ್ ಬರ್ತಿರೋದ್ರಿಂದ ಇದನ್ನ ಮತ್ತೆ ಲೂಕಸ್ ರಿಯೇಜೆಂಟ್ ಹೋದ್ರೆ ನಿಮ್ಗೆ ಆಲ್ಕೋಹಾಲ್ ಬರಲ್ಲ, ಸೊ ಸಾಲ್ಯುಬಿಲಿಟಿ ಆಗಲ್ಲ ಇಲ್ಲಿ. ಓಕೆ, ಸೊ ರಿವರ್ಸಿಬಲ್ ಆಗಲ್ಲ ಇಲ್ಲಿ ಕೇಸ್. No. So similarly, I'll take one more example. Take benzyl alcohol. Okay, so benzyl alcohol ತಗೊಂಡಾಗ ಏನಾಗುತ್ತೆ, benzyl alcohol ಕೇಸ್ ಅಲ್ಲಿ OH ಆಚೆಗೆ ಹೋದ್ರೆ ಏನ್ ಬಂತು ನಿಮ್ಗೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತಾ? ಈ ಪಾಸಿಟಿವ್ ಚಾರ್ಜ್ ಏನಿದೆ ಇದು ರೆಸೊನೆನ್ಸ್ ಆಗ್ಬೋದಿಲ್ಲ. ಓಕೆ, ಸೊ ರೆಸೊನೆನ್ಸ್ ಸ್ಟೆಬಲೈಸ್ ಆಗೋದ್ರಿಂದ ಕಾರ್ಬೋಕ್ಯಾಟೈನ್ ಇದರಿಂದ ಫಾರ್ಮೇಶನ್ ಆಗೋ ಕಾರ್ಬೋಕ್ಯಾಟೈನ್ ಇನ್ನೂ ಸ್ಟೇಬಲ್ ಆಗುತ್ತೆ. ಇನ್ನೂ ಸ್ಟೇಬಲ್ ಏನಕ್ಕೆ ಆಗ್ತಿದೆ, ಬಿಕಾಸ್ ಆಫ್ ರೆಸೊನೆನ್ಸ್ ಸ್ಟೆಬಲೈಸ್. ಈ ಕಾರ್ಬೋಕ್ಯಾಟೈನ್ ರೆಸೊನೆನ್ಸ್ ಆಗುತ್ತೆ, ಆದ್ರಿಂದ ಇದ್ರದ್ದು ಸ್ಟೆಬಿಲಿಟಿ ಟರ್ಷರಿಗಿಂತ ಜಾಸ್ತಿ ಆಗುತ್ತೆ. ಕ್ಲಿಯರ್ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಅದೇ ನಾನು if I am going to take this, which is this one, what is this? ಯಾವ್ದಿದು Phenol. ಫಿನಾಲ್. ಸೊ ಫಿನಾಲ್ ನಿಂದ ಏನಾಗುತ್ತೆ ನಮ್ಗೆ ಹೇಳ್ಬೋದಾ? ಈಗ ಫಿನಾಲ್ಗೂ ಬೆಂಜಲ್ ಆಲ್ಕೋಹಾಲ್ಗೂ ಕಂಪೇರ್ ಮಾಡೋಣ, ಯಾವ್ದ್ರದ್ದು ಸ್ಟೆಬಿಲಿಟಿ ಜಾಸ್ತಿ? ಸರ್ ಫಿನೈಲ್ ಇದೆ ಮತ್ತೆ ಫಿನಾಲ್ದು ಸರ್. ಫಿನಾಲ್ದು ಸರ್. ಫಿನಾಲ್ದು ಯಾಕೆ ಅಂತ ಹೇಳ್ಬೋದಾ? ಸರ್ ಪಾರ್ಷಿಯಲ್ ಡಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಪಾರ್ಷಿಯಲ್ ಡಬಲ್ ಬಾಂಡ್ ಆದ್ರೆ ಆಗ್ಲೇಬಾರ್ದು ರಿಯಾಕ್ಷನ್ ಆಕ್ಚುಲಿ. ಸ್ಟೆಬಿಲಿಟಿ ಇದು ಫಿನಾಲ್ದು ಕಡಿಮೆ ಇರುತ್ತೆ ಸರ್. ಫಿನಾಲ್ದು ಕಡಿಮೆ ಇರುತ್ತಾ? ನಾವು ಒಂದು ಆಲೋ ಆಲ್ಕೇನ್ಸ್ ಅಲ್ಲಿ ಒಂದು 4 ರೀಸನ್ಸ್ ಕೂಡ ಕೊಟ್ಟಿದ್ದೀವಿ ವೈ ಆಲೋ ಅರಿನ್ಸ್ ವಿಲ್ ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ. ಏನಕ್ಕೆ? ಇಲ್ಲಿ ಕಾರ್ಬೋಕ್ಯಾಟೈನ್ resonance, hybridization, high electron density, ಅನ್ಸ್ಟೆಬಿಲಿಟಿ ಆಫ್ ಫಿನೈಲ್ ಕ್ಯಾಟೈನ್ ಅಂತ ನೋಡಿದೀವಿ. ಹೈ ಅನ್ಸ್ಟೆಬಿಲಿಟಿ, ಅದು ಹೈ ಅನ್ಸ್ಟೆಬಿಲಿಟಿ ಆಫ್ ಅನ್ಸ್ಟೇಬಲ್, ತುಂಬಾ ಹೈಲಿ ಅನ್ಸ್ಟೇಬಲ್ ಇದೆ ಯಾವುದು ಫಿನೈಲ್ ಕ್ಯಾಟೈನ್. ಹೌದಾ? ನೀವು ಇಲ್ಲಿ OH ಮತ್ತೆ ಕಾರ್ಬನ್ ಇಲ್ಲಿ ಅಂದ್ರೆ ಬಾಂಡ್ ಬ್ರೇಕ್ ಆಗಿ ಮಾಡಿರೋದಕ್ಕಾಗಿರೋದು ಈ ಜಾಗದಲ್ಲಿ. ಅಂದ್ರೆ ಈ ಕಾರ್ಬೋಕ್ಯಾಟೈನ್ ಏನಾಯ್ತು ಇಲ್ಲಿ ಸ್ಟೇಬಲ್ ಆಯ್ತು, ಇಲ್ಲಿಗೆ ಬರುತ್ತೆ. ಫಿನೈಲ್ ಕಾರ್ಬೋಕ್ಯಾಟೈನ್ ಇದು ಫೀಲೈನ್ ಕಾರ್ಬೋಕ್ಯಾಟೈನ್ ಹೈಲಿ ಅನ್ಸ್ಟೇಬಲ್. ಅಂದ್ರೆ ಫಿನಾಲ್ ನ ನೀವು ಎನೈಡ್ರೈಸ್ ಕ್ಲೋರೈಡ್ HCl ಜೊತೆ ರಿಯಾಕ್ಷನ್ ಮಾಡಕ್ಕೆ ಆಗಲ್ಲ. ಫಿನಾಲ್ ರಿಯಾಕ್ಷನ್ ಆಗದೇ ಇಲ್ಲ ಕಾನ್ಸಂಟ್ರೇಟೆಡ್ HCl ಅಥವಾ ಅನೈಡ್ರೈಸ್ Cl2 ಅಲ್ಲಿ. ಓಕೆ, ಸೊ ಫಿನಾಲ್ ನ ತಗೊಳಕ್ಕೆ ಆಗಲ್ಲ ಇಲ್ಲಿ, ಫಿನಾಲ್ ಮಾಡಲ್ಲ. ಏನಾದ್ರೂ ಕೇಳಿದ್ರೆ ಫಿನಾಲ್ ಇಂದ ಅಥವಾ ಬೆಂಜಲ್ ಆಲ್ಕೋಹಾಲ್ ಕಂಪ್ಯಾರಿಸನ್ ಮಾಡಿ ಯಾವ್ದು ಸ್ಟೆಬಿಲಿಟಿ ಆರ್ಡರ್ ಅಂತ ಕೇಳಿದಾಗ ನೀವು ಬೆಂಜೈಲ್ ಆಲ್ಕೋಹಾಲ್ಗೆ ಪ್ರಿಫರೆನ್ಸ್ ಕೊಡ್ಬೇಕು. ಫಿನೈಲ್ ಇಂದ ಅನ್ಸ್ಟೆಬಿಲಿಟಿ ಬರುತ್ತೆ. ಕ್ಲಿಯರ್ ಆಗಿದೆ ಇದು? yes yes sir. ಏನಾದ್ರು ಡೌಟ್ಸ್ ಇದ್ರೆ ಇದರಲ್ಲಿ ಕೇಳ್ಕೊಳ್ಳಿ. ಸೊ ಇಷ್ಟು ಕ್ಲಿಯರ್ ಆಗಿದೆ ನಿಮ್ಗೆ? ಸೊ ಇಷ್ಟು ಕ್ಲಿಯರ್ ಆದ್ಮೇಲೆ the next very important concept that we are going to discuss is dehydration. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ 100% ಬರುವಂತಹ ಕ್ವಶನ್ ಫಾರ್ 3 ಮಾರ್ಕ್ಸ್. ಇದರಲ್ಲಿ ಮೆಕ್ಯಾನಿಸಮ್ ಇದೆ. ಈ ಹೋಲ್ ಚಾಪ್ಟರ್ ಅಲ್ಲಿ ಈ ಮೆಕ್ಯಾನಿಸಮ್ ತುಂಬಾ ಇಂಪಾರ್ಟೆಂಟ್.
ಓಕೆ, ಸೊ ಇಲ್ಲಿ ಲೂಕಾಸ್ ಟೆಸ್ಟ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಟರ್ಬಿಡಿಟಿ ಇನ್ ಸೊಲ್ಯೂಷನ್. ಟರ್ಷರಿ ಆಲ್ಕೋಹಾಲ್ಸ್ ಅಲ್ಲಿ ಟರ್ಬಿಡಿಟಿ ಇಸ್ ಇಮಿಡಿಯೇಟ್ಲಿ ಪ್ರೊಡ್ಯೂಸ್, ಪ್ರೈಮರಿಲಿ ಅಟ್ ರೂಮ್ ಟೆಂಪರೇಚರ್ ಟರ್ಬಿಡಿಟಿ ಪ್ರೊಡ್ಯೂಸ್ ಆಗಲ್ಲ, ಸೊ ಅದನ್ನ ಹೀಟ್ ಮಾಡೋದು. ಸೊ ನೆಕ್ಸ್ಟ್ ನಮಗಿದೆ ಡಿಹೈಡ್ರೇಷನ್. ಸೊ ಆಲ್ಕೋಹಾಲ್ಸ್ ಅಂಡರ್ಗೋ ಡಿಹೈಡ್ರೇಷನ್, ರಿಮೂವಲ್ ಆಫ್ ಮಾಲಿಕ್ಯೂಲ್ ಆಫ್ ವಾಟರ್. ಸೊ ಇದನ್ನು ನಾವು ಫಸ್ಟ್ ಇದರಲ್ಲೂ ಕೂಡ ಓದಿದ್ವಿ, ಯಾವ್ದ್ರಲ್ಲಿ ಆಲ್ಕೋಹಾಲ್ಸ್ ಆಲ್ಕೋಹಾಲ್ಸ್ ಅಲ್ಲಿ ಅಲ್ವಾ. ಸೊ ದಟ್ ಕಮ್ಸ್ ಅಂಡರ್ ಎಲಿಮಿನೇಷನ್ ರಿಯಾಕ್ಷನ್. ಸೊ ಇದು ಕೂಡ ಕೈಂಡ್ ಆಫ್ ಎಲಿಮಿನೇಷನ್ ರಿಯಾಕ್ಷನ್. ಇದು ಕೂಡ ಎಲಿಮಿನೇಷನ್ ರಿಯಾಕ್ಷನ್ ನ ಫಾಲೋ ಮಾಡುತ್ತೆ ಇಲ್ಲಿ. ಸೊ ಇಲ್ಲಿ ಏನ್ ಮಾಡ್ತಿದ್ವಿ, ಅಲ್ಲಿ ನಾವು ಹ್ಯಾಲೋಜನ್ ಕೂಡ ರಿಮೂವ್ ಮಾಡ್ತಿದ್ವಿ, ಬಟ್ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಮಾತ್ರ ರಿಮೂವ್ ಮಾಡುವಂಥದ್ದು. To form alkenes, again the product is going to be same. Alkenes ಬರೋದು ಎಲಿಮಿನೇಷನ್ ಮಾಡಿದಾಗ. So to form alkenes on treating with the protic acid. So acid ಅಂತ ಬಂದಾಗ ಇಲ್ಲಿ ಯಾವ ಆಸಿಡ್ ತಗೋತೀವಿ ನೋಡಿ, ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ಕಾನ್ಸಂಟ್ರೇಟೆಡ್ H2SO4 or H3PO4 ಫಾಸ್ಫೋರಿಕ್ H3PO4. ಸೊ ಅದನ್ನ ತಗೋತಿದೀವಿ. ಆರ್ ಕೆಟಲಿಸ್ಟ್ ಸಚ್ ಆಸ್ ಅನೈಡ್ರೈಸ್ ಜಿಂಕ್ ಕ್ಲೋರೈಡ್ ಅಥವಾ ಅಲ್ಯೂಮಿನಿಯಂ ಕೂಡ ತಗೊಂಡು ಈ ರಿಯಾಕ್ಷನ್ ನ ಮಾಡಬಹುದು. ಈ ಅನೈಡ್ರಸ್ ಜಿಂಕ್ ಕ್ಲೋರೈಡ್, ಅನೈಡ್ರಸ್ ಅಗೇನ್ ಏನು, ವಾಟರ್ ರಿಮೂವ್ ಮಾಡ್ಬೇಕು ಅನೈಡ್ರಸ್ ಅಂತ. ಸೊ ಅನೈಡ್ರಸ್ ಅಲ್ಯೂಮಿನಿಯಂ ಅಥವಾ ಅನೈಡ್ರಸ್ ಜಿಂಕ್ ಕ್ಲೋರೈಡ್ ಯಾರನ್ನು ತಗೊಂಡು ವಾಟರ್ ನ ರಿಮೂವ್ ಮಾಡಬಹುದು. ಜೊತೆಗೆ ಎಥನಾಲ್ ಅಂಡರ್ಗೋಸ್ ಡಿಹೈಡ್ರೇಷನ್ ಬೈ ಹೀಟಿಂಗ್ ಇಟ್ ವಿತ್ ಕಾನ್ಸಂಟ್ರೇಟೆಡ್ H2SO4 at 443 Kelvin. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಲಾಸ್ಟ್ ಅಲ್ಲಿ ಇದೆ ನೋಡಿ, with concentrated H2SO4 at 443 Kelvin. ಇನ್ನು ಇದಕ್ಕೆ ಬರಕ್ಕಿಂತ ಮುಂಚೆ ಒಂದು ರಿಯಾಕ್ಷನ್ ಮಾಡಿದ್ವಿ ಇದೇ ಚಾಪ್ಟರ್ ಅಲ್ಲಿ ಯೂಸಿಂಗ್ ಕಾನ್ಸಂಟ್ರೇಟೆಡ್ H2SO4. ಯಾವ ರಿಯಾಕ್ಷನ್ ಅದು? ಕಾನ್ಸಂಟ್ರೇಟೆಡ್ H2SO4 Acid catalyzed reaction. Acid catalyzation. Catalyzed reaction. ಓಕೆ, ಇನ್ನೊಂದು Esterification. ಎಸ್ ಎಕ್ಸಾಕ್ಟ್ಲಿ, Esterification. ಎಸ್ಟರಿಫಿಕೇಶನ್ ರಿಯಾಕ್ಷನ್. ನಮ್ಗೆ ಕ್ವಶನ್ ಅರೈಸ್ ಆಗದೆ ಇವೆರಡರ ಮಧ್ಯೆ, ಎಸ್ಟರಿಫಿಕೇಶನ್ ಮತ್ತೆ ಡಿಹೈಡ್ರೇಷನ್. ಹೆಂಗ್ ಕ್ವಶನ್ ಅರೈಸ್ ಆಗುತ್ತೆ ಅಂದ್ರೆ ಟೆಂಪರೇಚರ್ ಫ್ಯಾಕ್ಟರ್. ಎಸ್ಟರಿಫಿಕೇಶನ್ ಮಾಡ್ಬೇಕಾದ್ರೆ 413 ಕೆಲ್ವಿನ್, 413 ಎಸ್ಟರಿಫಿಕೇಶನ್. we are using same concentrated H2SO4. ಡಿಹೈಡ್ರೇಷನ್ ಮಾಡಬೇಕಾದ್ರೆ ಸೇಮ್ ಕಾನ್ಸಂಟ್ರೇಟೆಡ್ H2SO4 ಯೂಸ್ ಮಾಡ್ತೀವಿ, ಬಟ್ ಟೆಂಪರೇಚರ್ ಇಸ್ 443 ಕೆಲ್ವಿನ್, 443 ಕೆಲ್ವಿನ್. ಸೊ ಅವೆರಡು ಡಿಫರೆನ್ಸಸ್ ನ ತುಂಬಾ ನೀಟಾಗಿ ನೆನ್ಪಿಟ್ಕೊಬೇಕು. ಕ್ವಶನ್ ಪೇಪರ್ ಅಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 443 ಕೆಲ್ವಿನ್ ಕೊಡ್ಬೋದು, 413 ಕೆಲ್ವಿನ್ ಕೊಡ್ಬೋದು, ಪ್ರಾಡಕ್ಟ್ ಕೇಳಬಹುದು. ಸೊ ಅದನ್ನ ನಾವು ನೆನ್ಪಿಟ್ಕೊಬೇಕು. ಇಲ್ಲ ಈ ಕೆಲ್ವಿನ್ ಅವರು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ಕೂಡ ಕೇಳಬಹುದು. ಫಾರ್ ಎಕ್ಸಾಂಪಲ್ 400 ಗೆ 13 ಕೆಲ್ವಿನ್ ನಾವು ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಟು ಡಿಗ್ರಿ ಸೆಲ್ಸಿಯಸ್ ಕೆಲ್ವಿನ್ ಇದೆ 413, 413 ಅದನ್ನ ಡಿಗ್ರಿ ಸೆಲ್ಸಿಯಸ್ಗೆ ಸರ್ ಅದು 139.85 ಡಿಗ್ರಿ ಸೆಲ್ಸಿಯಸ್. 139.8 ಅಂದ್ರೆ 140 ಮಾಡ್ಕೊಳ್ಳಿ. 140 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ರೆ ಅವಾಗ ನಾವು ಎಸ್ಟರಿಫಿಕೇಶನ್ ಬಗ್ಗೆ ಮಾತಾಡ್ಬೇಕು. ನೆಕ್ಸ್ಟ್ ಅದೇ ರೀತಿ ಸ್ವಲ್ಪ ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಮಾಡಿ 443 ಕೇಳಿದಾರೆ ಅಂದ್ರೆ ಅವಾಗ ಯು ಶುಡ್ ನೋ ದ ಡಿಫರೆನ್ಸಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಐ ಆಮ್ ಸ್ಟ್ರೆಸ್ಸಿಂಗ್ ಮೋರ್ ಆನ್ ದಟ್. ಐ ಹ್ಯಾವ್ ಸೀನ್ ಸಮ್ ಆಫ್ ದ ಕ್ವೆಶ್ಚನ್ಸ್ ರಿಲೇಟೆಡ್ ಟು ದಟ್, ಸೊ ಓನ್ಲಿ ಐ ಆಮ್ ಸ್ಟ್ರೆಸ್ಸಿಂಗ್ ಮೋರ್ ಆನ್ ದಟ್. ಸೊ ಯು ಪೀಪಲ್ ನೀಡ್ ಟು ರಿಮೆಂಬರ್ ದಟ್. ಓಕೆ. So you can see the reaction of dehydration. So ಇಲ್ಲಿ ಏನ್ ಮಾಡ್ತಿದೀವಿ, H ಮತ್ತೆ OH ಹೀಟ್ ಮಾಡ್ತಿದ್ವಿ. ಇಂದ H+ again concentrated H2SO4 ಇಂದ ಒಂದು H+. ಸೊ ವಾಟರ್ ಮಾಲಿಕ್ಯೂಲ್ HOH ರಿಮೂವ್ H2 ಆಗಿ ಆಲ್ಕಿನ್ ಫಾರ್ಮೇಶನ್ ಆಗಿದೆ. ಸೊ ಎಥನಾಲ್ ತಗೊಂಡಿದ್ದಾರೆ, ಎಥನಾಲ್ ಇಂದ ಈಥಿನ್ ಬಂದಿದೆ. ಮತ್ತೆ ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ಸ್ ಆರ್ ಡಿಹೈಡ್ರೇಟ್ ಅಂಡರ್ ಮೈಲ್ಡ್ ಕಂಡೀಷನ್ಸ್ ಅಂತ ಹಾಕಿದ್ದಾರೆ. ಸೊ ಅದಕ್ಕೂ ಕೂಡ ಇಲ್ಲಿ ನಿಮ್ಗೆ ತೋರಿಸಿದ್ದಾರೆ 85% ಮತ್ತೆ ಟೆಂಪರೇಚರ್ ನೋಡಿ ಎರಡೂ ಕೇಸಲ್ಲೂ. ಓಕೆ, ಸೊ ಟೆಂಪರೇಚರ್ ಮತ್ತೆ ಇದು ಕಮ್ಮಿ ಮಾಡ್ತಾರೆ, ಯಾಕಂದ್ರೆ ಹೇಳಿದೆ ನಾನು ಟರ್ಷರಿ ಮೋರ್ ರಿಯಾಕ್ಟಿವ್ ಕಂಡ್ರಪ್ಪ ಅಂತ. ಸೊ ಮೋರ್ ರಿಯಾಕ್ಟಿವ್ ಆಗಿರೋದ್ರೆ ನೀವು ಜಾಸ್ತಿ ಏನು ಅದಕ್ಕೆ
ಟೆಂಪರೇಚರ್ ಅಥವಾ ಜಾಸ್ತಿ ಸ್ಟ್ರಾಂಗ್ ಆಸಿಡ್ ಯೂಸ್ ಮಾಡಿ. ಇಲ್ಲಿ ಇದಕ್ಕಿಂತನೂ ಕಾನ್ಸಂಟ್ರೇಟ್ H2O4 ಅಂತನೂ ಕಮ್ಮಿ ಇರುವಂತ ಆಸಿಡ್ ಯೂಸ್ ಮಾಡಿದ್ದಾರೆ ನೋಡಿ, H3PO4. ಸೊ ಅದ್ರ ಕಾನ್ಸಂಟ್ರೇಷನ್ ಕಮ್ಮಿನೇ H2SO4 ಗಿಂತ. ಸೊ ಅದು 85%, 20% ಮತ್ತೆ ಟೆಂಪರೇಚರ್ ಕೂಡ ವೇರಿಯೇಷನ್ ಆಗಿದೆ. ಓಕೆ, ಸೊ ಸೆಕೆಂಡರಿ ಟರ್ಷರಿ ಆಲ್ಕೋಹಾಲ್ಗೆ ಮೈಲ್ಡರ್ ಕಂಡೀಷನ್ಸ್ ಯೂಸ್ ಮಾಡಬಹುದು. ಪ್ರೈಮರಿಗೆ ನೀವು ಸ್ವಲ್ಪ ಸ್ಟ್ರಾಂಗ್ ಕಂಡೀಷನ್ ಯೂಸ್ ಮಾಡಬಹುದು. ಕ್ಲಿಯರ್ ಆಗಿದೆ ಹೇಳಿದ್ ನಾನು? ಸರಿ, ಇನ್ನೊಂದ್ಸತಿ ರಿಪೀಟ್ ಮಾಡಿ. I'll repeat once. ಸೊ ನೋಡಿ, ಪ್ರೈಮರಿ ಆಲ್ಕೋಹಾಲ್ ಏನಿದೆ, ಪ್ರೈಮರಿ ಆಲ್ಕೋಹಾಲ್ಗೆ ನಾನು ಕಾನ್ಸಂಟ್ರೇಟೆಡ್ H2SO4 ನ ಯೂಸ್ ಮಾಡ್ತೀನಿ, ಜೊತೆಗೆ ಟೆಂಪರೇಚರ್ ಆಫ್ 443 ಕೆಲ್ವಿನ್ ಯೂಸ್ ಮಾಡ್ತೀನಿ. ಬಟ್ ಅದೇ ನಾನು ಸೆಕೆಂಡರಿ ಅಂಡ್ ಟರ್ಷರಿ ಆದ್ರೆ ಇದ್ರದ್ದು ಕಾನ್ಸಂಟ್ರೇಷನ್ H2SO4 ಮತ್ತೆ ಟೆಂಪರೇಚರ್ ಎರಡನ್ನೂ ನಾನು ಡಿಕ್ರೀಸ್ ಮಾಡಬಹುದು. ಐ ಕ್ಯಾನ್ ಡಿಕ್ರೀಸ್ ದಿಸ್ ಟು. ಆವಾಗ ರಿಯಾಕ್ಷನ್ ನನಗೆ ಪಾಸಿಬಲ್ ಆಗುತ್ತೆ. ಮೈಲ್ಡರ್ ಕಂಡೀಷನ್ಸ್, ಇಫ್ ಐ ಯೂಸ್ ಓನ್ಲಿ ಮೈಲ್ಡರ್ ಕಂಡೀಷನ್ಸ್, ಸೊ ಲೆಸ್ ಟೆಂಪರೇಚರ್ ಅಲ್ಲಿ ಆಗ್ಬೋದು ಅಥವಾ ಲೆಸ್ ಅಸಿಡಿಕ್ ಇರುವಂತದ್ರಲ್ಲಿ ಆಗ್ಬೋದು ಯೂಸ್ ಮಾಡಿದ್ರೆ, ಟರ್ಷರಿ ಮತ್ತೆ ಸೆಕೆಂಡರಿ ಆಲ್ಸೋ ಅಂಡರ್ಗೋಸ್ ಡಿಹೈಡ್ರೇಷನ್ ಫಾರ್ಮಿಂಗ್ ಆಲ್ಕಿನ್ಸ್. ಓಕೆ, ಸೊ ಇದು ಯಾಕೆ ಅಂದ್ರೆ ರಿಯಾಕ್ಟಿವಿಟಿ ಆರ್ಡರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಟರ್ಷರಿ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಸೆಕೆಂಡರಿ ಅಂಡ್ ಪ್ರೈಮರಿ ಅಂತ. ಸೊ ಪ್ರೈಮರಿ ತಗೊಂಡಿರೋದ್ರಿಂದ ನೀವು ಅದಕ್ಕೆ ಜಾಸ್ತಿ ಟೆಂಪರೇಚರ್ ಕೊಡಬೇಕು ಮತ್ತೆ ಸ್ಟ್ರಾಂಗ್ ಆಸಿಡ್ಸ್ ಯೂಸ್ ಮಾಡಬೇಕು. ಓಕೆ, ಸೊ ದಟ್ ಅದು ಡಿಹೈಡ್ರೇಷನ್ ಆಗೋದಕ್ಕೆ. ಬಟ್ ಸೆಕೆಂಡರಿ ಟರ್ಷರಿ ರಿಯಾಕ್ಟಿವಿಟಿ ಆಲ್ರೆಡಿ ಜಾಸ್ತಿ ಇರೋದ್ರಿಂದ ನಾವು ಮೈಲ್ಡರ್ ಕಂಡೀಷನ್ಸ್ ಯೂಸ್ ಮಾಡಿದ್ರೆ ಸಾಕು, ಅದರಿಂದ ನಮಗೆ ಆಲ್ಕಿನ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಜೊತೆಗೆ ಈಸ್ ಆಫ್ hydration is directly proportional to stability of carbocation. ಇದು ನೆನ್ಪಿಟ್ಕೊಳ್ಳಿ. ಅಂದ್ರೆ ಈಸಿ ಆಫ್ ಹೈಡ್ರೇಷನ್ ಅಂದ್ರೆ ಏನು, ಎಷ್ಟು ಈಸಿಯಾಗಿ ಆಗ್ತಿದೆ ಹೈಡ್ರೇಷನ್ ಅಂತ. ಸೊ ಹೈಡ್ರೇಷನ್ ತುಂಬಾ ಈಸಿ ಆಗ್ಬೇಕು ಅಂದ್ರೆ ನಮ್ದು ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್ ಏನಿರ್ಬೇಕು, ಜಾಸ್ತಿ ಇರುತ್ತೆ. ಟರ್ಷರಿ ಸೆಕೆಂಡರಿ ಪ್ರೈಮರಿ ಯಾವ್ದ್ರದ್ದು ಸ್ಟೆಬಿಲಿಟಿ ಜಾಸ್ತಿ ಇದೆ? ಆಫ್ಕೋರ್ಸ್ ಟರ್ಷರಿ ಕಾರ್ಬೋಕ್ಯಾಟೈನ್ ಜಾಸ್ತಿ ಇದೆ. ಸೊ ಅದು ಈಸಿಯಾಗಿ ಹೈಡ್ರೇಷನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟ ಅರ್ಥ ಆಗಿದ್ರೆ ಅಲ್ಲಿ ಮೂವ್ ಟು ದ ಮೆಕ್ಯಾನಿಸಮ್. Yes, sir. Okay, I'll clear this one now. Sir. Okay. So mechanism ಅಲ್ಲಿ ಇಲ್ಲಿ ಹೇಳಿದ್ದಾರೆ, ಅದನ್ನೇ ನಮಗೆ ನೀವು ನೋಡಬಹುದು. Okay, so mechanism steps ಇದು formation of protonated alcohol. First step ಅಲ್ಲಿ protonated alcohol formation ಆಗುತ್ತೆ. Second step ಅಲ್ಲಿ carbocation formation ಆಗುತ್ತೆ, formation of carbocation. So carbocation formation ಆಗೋದು ಆಲ್ರೆಡಿ ನಾನು ಹೇಳಿದಂಗೆ ಅದು ಸ್ಲೋಯೆಸ್ಟ್ ಸ್ಟೆಪ್, ರೇಟ್ ಡಿಟರ್ಮೈನ್ ಸ್ಟೆಪ್ ಆಗಿರ್ತದೆ. ನೆಕ್ಸ್ಟ್ ಬಂದ್ರೆ ಲಾಸ್ಟ್ ಸ್ಟೆಪ್ ಅಲ್ಲಿ ಫಾರ್ಮೇಶನ್ ಆಫ್ ಈಥೀನ್, ಅಂದ್ರೆ ನಾವು ಯಾವ್ದು ಆಲ್ಕೋಹಾಲ್ ತಗೊಂಡಿರ್ತೀವಿ ಅದ್ರ ಮೇಲೆ ಅದು ಈಥೀನ್ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಅವ್ರು ಎಥನಾಲ್ ಕನ್ಸಿಡರ್ ಮಾಡಿ. ಸೊ ಫಾರ್ಮೇಶನ್ ಆಫ್ ಆಲ್ಕಿನ್ ಅಂತಾನೆ ತಗೋಬಹುದು ಬೈ ಎಲಿಮಿನೇಷನ್ ಆಫ್ ದ ಪ್ರೋಟಾನ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟೆಪ್ 1 ಅಲ್ಲಿ ನಾವು ಪ್ರೋಟಾನ್ ಆಡ್ ಮಾಡ್ತೀವಿ, ಸ್ಟೆಪ್ 3 ಅಲ್ಲಿ ಪ್ರೋಟಾನ್ ರಿಮೂವ್ ಮಾಡ್ತೀವಿ. ಸೊ ದಿಸ್ ಅಗೇನ್ protonation and deprotonation mechanism which you have already studied in the beginning of the classes. Acid catalyzed ಏನಿತ್ತು ಅಲ್ಲೇ ನೀವು ಸ್ಟಡಿ ಮಾಡಿದ್ದೀರಾ ಇದನ್ನ. ಸೊ ಇಲ್ಲಿ ನೀವು ಅಟ್ ದ ಡೌನ್ ಬಿಲೋ ಅಲ್ಲಿ ನೋಡಬಹುದು ನೀವು ಈಸಿ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಏನು ಫಾಲೋ ಮಾಡುತ್ತೆ ಆರ್ಡರ್ ಅಂತ, ಟರ್ಷರಿ ಸೆಕೆಂಡರಿ ಪ್ರೈಮರಿ ಆರ್ಡರ್ ನ ಫಾಲೋ ಮಾಡುತ್ತೆ. So then we'll see the mechanism.
Okay. So mechanism directly ನಾನು ಮಾಡ್ತೀನಿ. So simple mechanism, easy mechanism, people can remember easily. Okay. So before getting into that, so I have some points discuss here. Okay. So related to your chapter wise test. So chapter wise test related agi. So I'm happy that most of you people have written that and I uploaded. So out of 59 ಏನಿದ್ದೀರಾ ನನಗೆ, ಸೊ 54 ಪೇಪರ್ಸ್ ನನಗೆ ಸಿಕ್ಕಿದೆ. ಸೊ ನನಗೆ ಇನ್ನು 5 ಜನದ ಪೇಪರ್ ಸಿಕ್ಕಿಲ್ಲ. ಐ ಹೋಪ್ ದಟ್ ಯು ಪೀಪಲ್ ಹ್ಯಾವ್ ರಿಟರ್ನ್ ಅಂಡ್ ಹ್ಯಾವ್ ನಾಟ್ ಅಪ್ಲೋಡೆಡ್. ಸೊ ಅದರಲ್ಲಿ ನಾನು ಹೆಸರು ಹೇಳ್ತೀನಿ, ಆ ಹೆಸರು ನೀವು ಉತ್ತರ ಆನ್ಸರ್ ಶೀಟ್ ಇದ್ರೆ ನನಗೆ ಡೈರೆಕ್ಟ್ ವಾಟ್ಸ್ಆಪ್ ಮಾಡ್ಬಿಡಿ ಇವತ್ತು. ಸೊ ದಟ್ ಇಟ್ ವಿಲ್ ಬಿ ಕಂಫರ್ಟೇಬಲ್ ಫಾರ್ ಮೀ ಟು ವ್ಯಾಲ್ಯೂಟ್ ಅಂಡ್ put the marks. So Darshan P, Preksha, Vikas, Abhishek Gowda VY, Moksha. So ಈ 5 ಜನದ ಪೇಪರ್ ನನಗೆ ಸಿಕ್ಕಿಲ್ಲ. ಈ 5 ಜನದ ಪೇಪರ್ನ ನನಗೆ ನೀವು ಬೆಟರ್ ಈ ಕ್ಲಾಸ್ ಮುಗಿದು ಆದ್ಮೇಲೆ ಅಲ್ಲೇ ಇದ್ರೆ ನಿಮ್ಮ ಹತ್ರ ಬೇಗ ಆದಷ್ಟು ಬೇಗ ಫಾರ್ವರ್ಡ್ ಮಾಡಿ. ಬೈ ಎಂಡ್ ಆಫ್ ದ ಡೇ ಯು ಕ್ಯಾನ್ ಫಾರ್ವರ್ಡ್. ಓಕೆ, ಒಂದ್ ವೇಳೆ ನಿಮ್ಮ ಹತ್ರ ಈ ಪೇಪರ್ ಇಲ್ಲ ಅಂದ್ರೂ ಕ್ವಶನ್ ಪೇಪರ್ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಇದೆ. ದಯವಿಟ್ಟು ಕ್ವಶನ್ ಪೇಪರ್ ತಗೊಂಡು ಅದಕ್ಕೆ ಆನ್ಸರ್ ಬರೆದು ದಯವಿಟ್ಟು ನನಗೆ ಕಳಿಸ್ಕೊಡ್ಬೇಕು. ಓಕೆ, ದರ್ಶನ್ ಪಿ, ಪ್ರೇಕ್ಷಾ, ವಿಕಾಸ್, ಅಭಿಷೇಕ್ ಗೌಡ VY ಅಂಡ್ ಮೋಕ್ಷ, ಇದಿಷ್ಟು ಜನ. ಓಕೆ, okay, so we'll go about the mechanism here. Okay, I'll start with that. So first ಒಂದು reaction ತಗೊಳ್ಳೋದಾದ್ರೆ CH3 CH2 OH. ಇನ್ನೊಂದು ಪಾಯಿಂಟ್, VPC ಅವ್ರು ಯಾರಿದ್ದೀರಾ ನೀವೆಲ್ಲ, ಯಾರಾದ್ರೂ ಜೀವಿತ್ ಪಬ್ಲಿಕೇಶನ್ ಅಂದು ತಗೊಂಡೋಗಿದ್ರೆ ಹೇಳಿ. ನಾನು ಇಲ್ಲಿ ಜೀವಿತ್ ಪಬ್ಲಿಕೇಶನ್ ಬುಕ್ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ನನಗೆ. ನಂದು ಜೀವಿತ್ ಪಬ್ಲಿಕೇಶನ್ ಬುಕ್ ಯಾರಾದ್ರೂ ತಗೊಂಡೋಗಿದ್ರೆ ನನಗೆ ಕಮ್ಯುನಿಕೇಟ್ ಮಾಡಿ ಅದು. ಓಕೆ ಓಕೆ, ಸೊ CH3 CH2 OH ethanol that is going to react with presence of concentrated H2SO4 ಜೊತೆಗೆ ಟೆಂಪರೇಚರ್ ಇಲ್ಲಿ 443 ಕೆಲ್ವಿನ್ ಮೇಂಟೈನ್ ಮಾಡ್ತಾ ಇದೀವಿ. ಸೊ ಇದರಿಂದ ನಮಗೆ ಯು ಆರ್ ಗೋಯಿಂಗ್ ಟು ಗೆಟ್ ಈಥೀನ್ ಆಸ್ ಅ ಪ್ರಾಡಕ್ಟ್. ಓಕೆ, ಸೊ ಮೆಕ್ಯಾನಿಸಮ್ ಅಲ್ಲಿ ಫಸ್ಟ್ ಸ್ಟೆಪ್ 1 ಅಲ್ಲಿ ಏನ್ ಹೇಳಿದೆ, ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮೇಶನ್ ಆಗಬೇಕು. ಓಕೆ, ಫಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ H2SO4 ಇದೆ ಆಲ್ರೆಡಿ. ಆ H2SO4 ಇಂದ ನಾವೇನ್ ಮಾಡ್ತೀವಿ, H+ ನ ತಗೋತೀವಿ. HSO4 ಮೈನಸ್. ಸೊ ಈ H+ ಈಗ so this H+ attacks to this carbon. So attack ಆದಾಗ protonated alcohol formation ಆಗುತ್ತೆ. This reaction is fast. ನೆನ್ಪಿಟ್ಕೊಳ್ಳಿ, ಈ ರಿಯಾಕ್ಷನ್ ಫಾಸ್ಟ್ ಆಗುವಂತ. ಓಕೆ, ಸೊ ಫಾಸ್ಟ್ ಆಗಿ ಏನಾಗಿಲ್ಲ ನಮಗೆ ಪ್ರೋಟೋನೇಟೆಡ್ ಆಲ್ಕೋಹಾಲ್ ದಟ್ ಈಸ್ CH3 CH2 OH2 ಫಾರ್ಮೇಶನ್ ಆಗುತ್ತೆ. ಆಕ್ಸಿಜನ್ ಎಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಆಕ್ಸಿಜನ್ ಮೇಲೆ ಬರುತ್ತೆ, OH2 ಅಥವಾ H+ ಅದ್ರ ಮೇಲೆ ಇದ್ದ ಪ್ಲಸ್ ಆಕ್ಸಿಜನ್ ಕೊಡ್ತು ಅಂತ ನಾವು. ಸೊ ಇದೇನ್ ಫಾರ್ಮೇಶನ್ ಆಗಿದೆ, ದಿಸ್ ಇಸ್ ಪ್ರೋಟೋನೇಟೆಡ್ ಆಲ್ಕೋಹಾಲ್.
ಸೊ ನೆಕ್ಸ್ಟ್ ಸ್ಟೆಪ್ 2. ಸೊ ಸ್ಟೆಪ್ 2 ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಸ್ಟೆಪ್ 2. ಸೊ ಇದನ್ನ ಹೇಳಿದ್ರೆ ಸ್ಲೋ ಸ್ಟೆಪ್ ಮತ್ತೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ. ಸೊ ಇಲ್ಲಿ ಇಫ್ ಯು ಟೇಕ್ CH3 CH2 ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ ಇಲ್ಲಿ. ಓಕೆ, ಇದೆ OH2 ಏನಿದೆ ಈ ಆಕ್ಸಿಜನ್ ಎಲೆಕ್ಟ್ರಾನ್ ತಗೋತದೆ, ಅದು ಅನ್ಸ್ಟೇಬಲ್ ಪಾಸಿಟಿವ್ ಸ್ಟೇಟ್ ಅಲ್ಲಿ. ಸೊ ಇಲ್ಲಿಂದ ಎಲೆಕ್ಟ್ರಾನ್ ತಗೊಳುತ್ತೆ ನೋಡಿ, ಕ್ಲೀವೇಜ್ ಆಫ್ CO ಬಾಂಡ್ ಆಯ್ತು. ಸೊ ಎಲೆಕ್ಟ್ರಾನ್ ತಗೊಂಡು ಇಲ್ಲಿಂದ ಹೊರಗಡೆ ಹೋಗುತ್ತೆ. ಸ್ಲೋ ಸ್ಟೆಪ್ ಎಲ್ಲ ಆಲ್ವೇಸ್ ರಿವರ್ಸಿಬಲ್, ಅದನ್ನು ಕೂಡ ನೆನ್ಪಿಟ್ಕೊಂಡ್ಬಿಟ್ಟು ಥರ್ಮೋಡೈನಾಮಿಕ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ್ದೆಲ್ಲ ಸ್ಲೋ ಸ್ಟೆಪ್ ಇರುತ್ತೆ ಅವು ರಿವರ್ಸಿಬಲ್ ಸ್ಟೆಪ್ಸ್ ಆಗಿರ್ತದೆ. ಸೊ ಇಲ್ಲಿ ಸ್ಲೋ ಸ್ಟೆಪ್ ಮತ್ತೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಇದು. ಸೊ ಇದರಿಂದ ಯು ಆರ್ ಗೋಯಿಂಗ್ ಟು ಗೆಟ್ ಅ ಪ್ರೈಮರಿ ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಜೊತೆಗೆ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್, ದ ಲಾಸ್ಟ್ ಸ್ಟೆಪ್ 3. ಸೊ ಈ ಸ್ಟೆಪ್ ಅಲ್ಲಿ ಪ್ರೋಟಾನ್ ಎಲಿಮಿನೇಷನ್ ಆಫ್ ಪ್ರೋಟಾನ್. ಸೊ ಇಲ್ಲೇನ್ ಮಾಡ್ತೀವಿ ಅಂದ್ರೆ ಐ ವಿಲ್ ರೈಟ್ ಲೈಕ್ ದಿಸ್. ಸೊ ಇಲ್ಲಿ ಪ್ಲಸ್ ಚಾರ್ಜ್ ಇರುತ್ತೆ. ಸೊ ದಿಸ್ ಒನ್ ಆಫ್ ದ ಪ್ರೋಟಾನ್ ಯಾವ್ದಾದ್ರೂ ಆಗ್ಬೋದು, EH ಆಗ್ಬೋದು ಯಾವ್ದಾದ್ರೂ ಬೇಕಾದ್ರೆ ಇದೇನ್ ಮಾಡುತ್ತೆ ಅದ್ರ ಎಲೆಕ್ಟ್ರಾನ್ ಕೊಟ್ಟು ಅದು ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿಂದ ಶಿಫ್ಟ್ ಆದಾಗ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ CH2 ಡಬಲ್ ಬಾಂಡ್ CH2 ಪ್ಲಸ್ H ಪ್ಲಸ್. ಸೊ ಇಲ್ಲಿ ಬಂದಂತ H ಪ್ಲಸ್ ಮತ್ತೆ ಇಲ್ಲಿ ಅಗೇನ್ ಪ್ರೊಡ್ಯೂಸ್ ಆಗಿದೆ. ಸೊ ಅದು ಮತ್ತೆ ರಿಯಾಕ್ಷನ್ ಫರ್ದರ್ ಪುನಃ ಪ್ರೊಸೆಸ್ ಮಾಡುತ್ತೆ, ಪುನಃ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿ ಪುನಃ ಅಗೇನ್ ಎಕ್ಸೆಸ್ ಆಫ್ ಆಲ್ಕೋಹಾಲ್ ಏನಾದ್ರೆ ಪುನಃ ಅದನ್ನ ಈಥೀನ್ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ದಿಸ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೀನ್ ಅಥವಾ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಎರಡು ರೀತಿ ಕ್ವಶನ್ ಅರೈಸ್ ಆಗುತ್ತೆ. ಇಲ್ಲಿ ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೀನ್, ಸೇಮ್ ಇದೇ ಮೆಕ್ಯಾನಿಸಮ್ ಬರೀಬಹುದು. ಅಥವಾ ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್, ಸೇಮ್ ಮೆಕ್ಯಾನಿಸಮ್ ಬರೀಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದಟ್. ಓಕೆ, ಜೊತೆಗೆ ನಿಮ್ಗೆ ಪ್ರೈಮರಿ ಬೇಕಾ, ಸೆಕೆಂಡರಿ ಬೇಕಾ, ಟರ್ಷರಿ ಬೇಕಾ, ಯಾವ ಆಲ್ಕೋಹಾಲ್ ಆದ್ರೂ ತಗೊಂಡು ಯು ಕ್ಯಾನ್ ಡೂ ದ ರಿಯಾಕ್ಷನ್. ದೇರ್ ಇಸ್ ನೋ ಪ್ರಾಬ್ಲಮ್. ಬಟ್ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್ ವಾಟ್ ವಿ ಹ್ಯಾವ್ ದಟ್ ಐ ಹ್ಯಾವ್ ಗಿವನ್. ಓಕೆ, ಜೊತೆಗೆ ಇನ್ನೂ ಒಂದು ನಾವು ನೆನ್ಪಿಟ್ಕೊಬೇಕು ಇಲ್ಲಿ, ಈ ಏನು ಆಲ್ಕಿನ್ ಫಾರ್ಮೇಶನ್ ಆಗ್ತದೆ ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲಿ, ನಾವು ವಿ ಹ್ಯಾವ್ ಸ್ಟಡಿಡ್ ದ ಇನ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ಹೋಗ್ಬೇಕಾದ್ರೆ ಒಂದು ರೂಲ್ ಇತ್ತು, ದಟ್ ಈಸ್ ಸೈಡ್ಜೆಫ್ ರೂಲ್ ಅಥವಾ ಝೈಟ್ಸೇವ್ ರೂಲ್ ಅಂತ. ಝೈಟ್ಸೇಫ್ ರೂಲ್, ಹೈಡ್ರೋಜನ್ ಇಸ್ ಗೋಯಿಂಗ್ ಟು ಬಿ ರಿಮೂವ್ ಫ್ರಮ್ ದ ಕಾರ್ಬನ್ ಕಂಟೈನಿಂಗ್ ಲೆಸ್ ಹೈಡ್ರೋಜನ್ ಇದೆ, ಅಲ್ಲಿಂದ ಹೆಚ್ಚು ರಿಮೂವ್ ಆಗ್ತಾ ಇತ್ತು. ಓಕೆ, ಸೊ ಅದು ಸೈಡ್ಜೆಫ್ ರೂಲ್. ಇಲ್ಲೂ ಕೂಡ ಸೈಡ್ಜೆಫ್ ರೂಲ್ ಫಾಲೋ ಆಗುತ್ತೆ. ಓಕೆ, ಸೊ ಹಿಯರ್ ಆಲ್ಸೋ ದ ಸೈಡ್ಜೆಫ್ ರೂಲ್ ಫಾಲೋಸ್. ಫಾರ್ ಎಕ್ಸಾಂಪಲ್, ಸೊ ಇದಿಷ್ಟು ಕ್ಲಿಯರ್ ಆಗಿದೆ, ಬರ್ಕೊಂಡಿದ್ರೆ ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಬರ್ಕೊಳ್ಳಿ. ಸರ್ ಆಯ್ತು. ಸೊ I'll go with one example here. ನೋಡಿ ಇಲ್ಲಿ CH3 CH2 CH3 and OH. This will give you two products. Temperature ಬೇಕಾದ್ರೆ 150 430 460 ಅಲ್ಲ ಸಾರಿ 420 450 ಹಂಗೆ ಕಮ್ಮಿ ಮಾಡ್ಬೋದು ಟೆಂಪರೇಚರ್. ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ಎರಡು ಪ್ರಾಡಕ್ಟ್ ಬರುತ್ತೆ ನೋಡಿ, ಪ್ರಾಡಕ್ಟ್ ಬರೀತೀನಿ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಒನ್.
ಬಟ್ ನನ್ಗೆ ಯಾವ್ದು ಮೇಜರ್ ಅಂತ ನೀವೇ ಹೇಳ್ಬೇಕು. ದಿಸ್ ಇಸ್ ಒನ್. This is 2. 1 and 2 ಅಲ್ಲಿ ಯಾವ್ದು ಮೇಜರ್? ಸರ್ ಫಸ್ಟ್ ಫಸ್ಟ್ ಒನ್ ಸರ್. ಇದು ಮೇಜರ್ ಪ್ರಾಡಕ್ಟ್, ಇದು ಮೈನರ್. ಬ್ಯೂಟ್ 2 ಇನ್ ಮತ್ತೆ ಬ್ಯೂಟ್ 1 ಇನ್ ಬಂದಿದೆ ನೋಡಿ. ಸೊ ಇದು ಸೇಡ್ಜೆಫ್ ರೂಲ್ ನ ಫಾಲೋ ಮಾಡ್ತಿದೆ. ಓಕೆ, ಸೊ ಇದನ್ನು ಕೂಡ ನಾವಿಲ್ಲಿ ನೆನ್ಪಿಟ್ಕೊಬೇಕು, ಎಲಿಮಿನೇಷನ್ ರಿಯಾಕ್ಷನ್. ಸೊ ಸೇಡ್ಜೆಫ್ ಫಾಲೋ ಆಗೇ ಆಗುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಹೈಡ್ರೋಜನ್ ಜಾಸ್ತಿ ಇದೆ. ಸೊ ಈ ಕಮ್ಮಿ ಇರುವ ಕಾರ್ಬನ್ ಅಲ್ಲಿರೋ ಹೈಡ್ರೋಜನ್ ಇಂದ ಕಾರ್ಬನ್ ಅಲ್ಲಿ ಯಾವ ಕಾರ್ಬನ್ ಅಲ್ಲಿ ಕಮ್ಮಿ ಹೈಡ್ರೋಜನ್ ಇದೆಯೋ ಅಲ್ಲಿಂದ H ನ ರಿಮೂವ್ ಮಾಡಬೇಕು. ಸೊ ಇಲ್ಲಿಂದ H ರಿಮೂವ್ ಆಗುತ್ತೆ. ಸೊ ದಟ್ ವಿಲ್ ಗಿವ್ ಯು ಮೇಜರ್ ಪ್ರಾಡಕ್ಟ್. ಕ್ಲಿಯರ್ ಆಗಿದ್ಯಾ? Yes, sir. ಓಕೆ. ಸೊ ಇದು ತರ ನಿಮ್ಗೆ ಕ್ವಶನ್ಸ್ ಅಲ್ಲಿ ಕೂಡ ಏನಾದ್ರು ಈ ತರ ಕೇಸಸ್ ಇದ್ರೆ ಸೊ ಯು ಹ್ಯಾವ್ ಟು ಥಿಂಕ್ ಅಂಡ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್. ಸೊ ಅದ್ರದ್ದು ಕೂಡ ಆರ್ಡರ್ ಆಫ್ ರಿಯಾಕ್ಟಿವಿಟಿ ನಿಮ್ಗೆ ಗೊತ್ತಿದೆ. ಟರ್ಷರಿ ಇಸ್ ಮೋರ್ ರಿಯಾಕ್ಟಿವ್ ಅಂಡ್ ಸೆಕೆಂಡರಿ ಅಂಡ್ ಪ್ರೈಮರಿ. ಇಸ್ ದಟ್ ಕ್ಲಿಯರ್ ಟು ಎವ್ರಿವನ್? Yes, sir. Okay, Yes, sir. Yes, sir. so I'll clear this one. ಸೊ ಇಲ್ಲೂ ಕೂಡ ಅದೇ ಮೆಕ್ಯಾನಿಸಮ್ ಇದೆ PPT-ಲುವೆ. ಬಟ್ ನಾನು ಏನ್ ಮಾಡಿದೀವಿ ಅಂದ್ರೆ PPT-ಲಿ ಎಕ್ಸ್ಪ್ಯಾಂಡ್ ಮಾಡಿದೀವಿ ಅಷ್ಟೇ. ಬಾಂಡ್ ಲೈನ್ ಎಕ್ಸ್ಪ್ಯಾಂಡ್ ಮಾಡಿ ಮಾಲಿಕ್ಯುಲರ್ ಫಾರ್ಮುಲಾಗಳನ್ನ ಎಲ್ಲಾನು ಎಕ್ಸ್ಪ್ಯಾಂಡ್ ಮಾಡಿ ಬರ್ದಿರೋದಷ್ಟೇ. ಅದು ಬಿಟ್ರೆ ಏನಿಲ್ಲ. ಬಟ್ ಎವ್ರಿಥಿಂಗ್ ಇಸ್ ಸೇಮ್ ಅದರ್ ದನ್ ದಟ್. ಬಟ್ ನೋಡಿ ಇಲ್ಲಿ ಫಾಸ್ಟ್ ಟು ಸ್ಲೋ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ನಾವು. ಫಾಸ್ಟ್ ಟು ಸ್ಲೋ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕು. So next oxidation we have studied already. So hydrogenation yesterday we have come across. Copper matte a temperature you should remember. This we'll study in the next class. Okay. So next we have some commercial important of alcohols. ಅಂದ್ರೆ ಇಲ್ಲಿ ತನಕ ಏನ್ ಡಿಸ್ಕಸ್ ಮಾಡಿ ಅದರಲ್ಲಿ ಕ್ಲೀವೇಜ್ ಆಫ್ RO ಬಾಂಡ್ ಅಥವಾ CO ಬಾಂಡ್ ಕೂಡ ಮುಗೀತು. ಓಕೆ, ಸೊ ಅದ್ರದ್ದು ಕೆಮಿಕಲ್ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಕ್ಲಿಯರ್. ಆಲ್ಕೋಹಾಲ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಬಟ್ ನಾನು ಇಷ್ಟು ಏನು ಕೆಮಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ದೀನಿ, ಇದ್ರಲ್ಲಿ ಇನ್ನೂ ಕೂಡ ತುಂಬಾ ಕೆಮಿಕಲ್ ಪ್ರಾಪರ್ಟೀಸ್ ಇದೆ. ಲೈಕ್ ರಿಯಾಕ್ಷನ್ ಆಫ್ ಗ್ಲೈಕಾಲ್ಸ್, ರಿಯಾಕ್ಷನ್ ಆಫ್ ಗ್ಲಿಸರಾಲ್ಸ್. ಸೊ ಈ ತರ ಇನ್ನೂ ತುಂಬಾ ರಿಯಾಕ್ಷನ್ಸ್ ಇದಾವೆ. ಸೊ ಅಷ್ಟು ರಿಯಾಕ್ಷನ್ ನ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ರೆ ಕನ್ಸರ್ನ್ ವಿತ್ ದ ಟೈಮ್, ಅಂದ್ರೆ ಎಲ್ಲಾ ಚಾಪ್ಟರ್ನು ಕಂಪ್ಲೀಟ್ ಮಾಡಕ್ ಆಗಲ್ಲ. ಬಟ್ ಈ JEE ಮೇನ್ಸ್ ಸಿಲೆಬಸ್ ನೋಡಿದ್ರೆ ಆ ಸಿಲೆಬಸ್ ಅಲ್ಲಿ ಗ್ಲಿಸರಾಲ್, ಗ್ಲೈಕಾಲ್ ಇದ್ರದೆಲ್ಲ ರಿಯಾಕ್ಷನ್ಸ್ ಇದಾವೆ. ಇಫ್ ಟೈಮ್ ಸಿಕ್ಕಿದ್ರೆ ನಾನು ಅದನ್ನ ಡಿಸ್ಕಸ್ ಮಾಡ್ತೀನಿ. ಇಲ್ಲ ಅಂದ್ರೆ ಅದ್ರ ಬೇಸಿಸ್ ಮೇಲೆ ಯಾವ್ದಾದ್ರು ಕ್ವಶನ್ಸ್ ಸಿಕ್ಕಿದ್ರೆ ಆ ಕ್ವಶನ್ಸ್ ಮಾಡ್ತಾನೆ ಅಲ್ಲೇ ನಾವು ಡಿಸ್ಕಸ್ ಮಾಡೋಣ. ಬಟ್ ಮೇನ್ಸ್ ಸಿಲೆಬಸ್ ಸ್ವಲ್ಪ ವಾಸ್ಟ್ ಇದೆ. ಸೊ ಬಟ್ ನಿಮ್ಗೆ ಬೋರ್ಡ್ ಸಿಲೆಬಸ್ ಅಲ್ಲೆಲ್ಲ ಅವೆಲ್ಲ ಇಲ್ಲ. ಬಟ್ ಅದು ಮಾಡಕ್ ಚಾನ್ಸ್ ಸಿಕ್ಕಿದ್ರೆ ನಾನು ಅದನ್ನ ಅಡಿಷನ್ ಮಾಡ್ತೀನಿ. ಇಲ್ಲಾಂದ್ರೆ ಇಫ್ ಯು ಪೀಪಲ್ ಹ್ಯಾವ್ JEE ಮೇನ್ಸ್ ಬುಕ್ಸ್ ಅಥವಾ ನೀಟ್ ಬುಕ್ಸ್ ಇದ್ರೆ ಅಲ್ಲಿ ಸ್ಟಡಿ ಮಾಡಿ. ಮತ್ತೆ ಅದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ವಿ ಕ್ಯಾನ್ ಡಿಸ್ಕಸ್. ಓಕೆ, ಸೊ ಸಮ್ ಕಮರ್ಷಿಯಲ್ ಇಂಪಾರ್ಟೆಂಟ್ ಆಫ್ ಆಲ್ಕೋಹಾಲ್ಸ್ ಅಲ್ಲಿ ಫಸ್ಟ್ ನಮ್ಗೆ ಮೆಥನಾಲ್ ಇದೆ ನೋಡಿ. ಇದ್ರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಬರುತ್ತೆ. ಸೊ ಮೆಥನಾಲ್ is a colorless liquid which has a boiling point of around 337 Kelvin. ಸೊ ಮೆಥನಾಲ್ ನ ವುಡ್ ಸ್ಪಿರಿಟ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಥನಾಲ್ ಇಸ್ ನೋನ್ ಆಸ್ ವುಡ್ ಸ್ಪಿರಿಟ್. ಕೇಳ್ತಾರೆ ಇದನ್ನ. Which was produced by destructive distillation of wood. So destructive distillation of wood ಇಂದ ನಮ್ಗೆ ಮೆಥನಾಲ್ ನ ನಾವು obtain ಮಾಡ್ತೀವಿ.
ಸೊ ಅದ್ರದ್ದು ಪ್ರಿಪರೇಷನ್ ಇದೆ. ಸೊ most of methanol is produced by catalytic hydrogenation of carbon monoxide at high pressure and temperature and in the presence of ZNO and CR2O3. ಸೊ ಟೆಂಪರೇಚರ್ ಮತ್ತೆ ಪ್ರೆಷರ್ ಎರಡು ಕೊಟ್ಟಿದ್ರೆ, ಹೈ ಟೆಂಪರೇಚರ್ ಮತ್ತೆ ಹೈ ಪ್ರೆಷರ್ ಅಲ್ಲಿ ರಿಯಾಕ್ಷನ್ ಮಾಡ್ತಾ ಇದೀವಿ. CO plus 2H2, CO ಕಾರ್ಬನ್ ಮೊನೋಆಕ್ಸೈಡ್ ನ catalytic hydrogenation H2 ಜೊತೆ ರಿಯಾಕ್ಟ್ ಮಾಡಿ you are going to get CH3OH. This is an methanol. So methanol ನ ಏನಂತ ಕರಿತೀವಿ? Wood spirit. ಸೊ ಅದೇ ಹೇಳಿದಂಗೆ ಕಲರ್ಲೆಸ್ ಲಿಕ್ವಿಡ್, ಟೆಂಪರೇಚರ್ 337 ಇದೆ. Highly poisonous in nature, as I told. Methanol consumption poisonous. Ingestion of even small quantities of methanol can cause blindness and large quantities of causes even death. ಅದನ್ನು ಹೇಳಿದ್ದೆ ನಾನು. ಸ್ಮಾಲ್ ಕ್ವಾಂಟಿಟಿಯಲ್ಲಿ ಬ್ಲೈಂಡ್ನೆಸ್ ಆಗುತ್ತೆ, ಲಾರ್ಜ್ ಕ್ವಾಂಟಿಟಿಯಲ್ಲಿ ಡೆತ್ ಆಗುತ್ತೆ. ಸೊ ಇನ್ನೇನು ಯೂಸ್ ಮಾಡ್ತೀವಿ ಮೆಥನಾಲ್ ಅಂದ್ರೆ? ಪೇಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ವಾರ್ನಿಷಸ್ ಅಲ್ಲಿ ಯೂಸ್ ಮಾಡ್ತೀವಿ, ಫಾರ್ಮಾಲ್ಡಿಹೈಡ್ ನ ಪ್ರಿಪರೇಷನ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಫಾರ್ಮಾಲ್ಡಿಹೈಡ್ ನ ಪ್ರಿಪರೇಷನ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಈಸ್ ಎಥನಾಲ್. ಅಗೇನ್ ಎಥನಾಲ್ ಕಮರ್ಷಿಯಲ್, ಇದನ್ನ ನಾವು ಫರ್ಮೆಂಟೇಷನ್ ಪ್ರೋಸೆಸ್, ಅದನ್ನ ನಾನು ಆಲ್ರೆಡಿ ಬಿಗಿನಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದೆ. ಇನ್ವರ್ಟೇಸ್ ಮತ್ತೆ ಝೈಮೇಸ್ ಎಂಜೈಮ್ ಇಂದ ಫರ್ಮೆಂಟೇಷನ್ ಪ್ರೋಸೆಸ್ ಇಂದ ಯು ಆರ್ ಗೋಯಿಂಗ್ ಟು obtain ethanol. So sugar in molasses, sugar cane or fruits such as grapes is converted to glucose and fructose in the presence of enzyme. So first ಏನ್ ಸುಕ್ರೋಸ್ ಇರುತ್ತೆ, ಸುಕ್ರೋಸ್ ಇಂದ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಗೆ ಇನ್ವರ್ಟೇಸ್ ಎಂಜೈಮ್ ಇಂದ ಕನ್ವರ್ಟ್ ಮಾಡ್ತೀವಿ. ಆಮೇಲೆ ಅಲ್ಲಿರೋ ಗ್ಲೂಕೋಸ್ ನ ಝೈಮೇಸ್ ಯೂಸ್ ಮಾಡಿಕೊಂಡು ವಿಚ್ ಇಸ್ ಫೌಂಡ್ ಇನ್ ಈಸ್ಟ್ ಎಥನಾಲ್ ಗೆ ಕನ್ವರ್ಟ್ ಆಗುತ್ತೆ ವಿತ್ CO2 ಗ್ಯಾಸ್ ಲಿಕ್ವಿಡ್. ಇದೆ ರಿಯಾಕ್ಷನ್. ಸೊ ರಿಯಾಕ್ಷನ್ ಆಲ್ರೆಡಿ ಒಂದ್ಸತಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಸೇಮ್ ರಿಯಾಕ್ಷನ್. So again ethanol though, some of the features: colorless liquid, boiling point 351 Kelvin. Paint industries ಅಲ್ಲಿ ಯೂಸ್ ಮಾಡ್ತಾರೆ. And in the preparation of number of carbon related compounds, carbon compounds ಏನಿರುತ್ತೆ ಅದನ್ನ ಪ್ರಿಪರೇಷನ್ ಮಾಡೋದಕ್ಕೆ. So commercial alcohol is made unfit for drinking by mixing it some copper sulfate and pyridine. Foul smelling, it is known as denaturation alcohol. ನೋಡಿ, denatured alcohol ಅಂದ್ರೆ ಏನು, denaturated alcohol ಅಂದ್ರೆ ಏನು? ಸೊ denatured alcohol ಅಂದ್ರೆ ಕಮರ್ಷಿಯಲ್ ಆಲ್ಕೋಹಾಲ್. ಈ ಎಥನಾಲ್ ಇದೆಯಲ್ಲ, ಈ ಎಥನಾಲ್ಗೆ ಕಾಪರ್ ಸಲ್ಫೇಟ್ ನ ಮತ್ತೆ ಪಿರಿಡಿನ್ ನ ಮಿಕ್ಸ್ ಮಾಡಿದ್ರೆ ಅದು ಡಿನ್ಯಾಚುರಲ್ ಆಲ್ಕೋಹಾಲ್. ಆ ಡಿನ್ಯಾಚುರಲ್ ಆಲ್ಕೋಹಾಲ್ ಕನ್ಸಂಪ್ಷನ್ ಗೆ ಒಳ್ಳೇದಲ್ಲ. ಓಕೆ, ಸೊ ದಟ್ ಈಸ್ ವಾಟ್ ಡಿನ್ಯಾಚುರಡ್ ಆಲ್ಕೋಹಾಲ್. ನೆನ್ಪಿಟ್ಕೊಳ್ಳಿ, ಡಿನ್ಯಾಚುರಡ್ ಆಲ್ಕೋಹಾಲ್ ಅಂತ ಏನು? ಆ ಎಥನಾಲ್ಗೆ ಅಥವಾ ಕಮರ್ಷಿಯಲ್ ಆಲ್ಕೋಹಾಲ್ಗೆ ನಾವು ಕಾಪರ್ ಸಲ್ಫೇಟ್ ನ ಮತ್ತೆ ಪಿರಿಡಿನ್ ನ ಮಿಕ್ಸ್ ಮಾಡುವಂತದ್ದು. ಸೊ ಕಾಪರ್ ಸಲ್ಫೇಟ್ ಇಂದ ಕಲರ್ ಬರುತ್ತೆ, ಪಿರಿಡಿನ್ ಇಂದ ಬ್ಯಾಡ್ ಸ್ಮೆಲ್ ಬರುತ್ತೆ. ಸೊ nowadays large quantities of ethanol are obtained by hydration of ethene. Okay, ethene hydration ಇಂದ ethanol ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ. ಸೊ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಕೆಮಿಕಲ್ ಪ್ರಾಪರ್ಟೀಸ್. Okay, so in last 1 minute left remaining is that. So if it logs out, if people can disconnect and they can join to the other classes. No need to re-log in again. But ನಾನು ಏನೇನು ಹೇಳಿದ್ದೆ ಆ ಕೆಲಸನ ದಯವಿಟ್ಟು ಮಾಡಬೇಕು. ಯಾರ್ಯಾರು ಪೇಪರ್ ಕಳಿಸ್ಬೇಕು ಮತ್ತೆ ರಿವೈಸ್ ದ ಕಾನ್ಸೆಪ್ಟ್ಸ್ ಒನ್ಸ್ ಅಗೇನ್. ಓಕೆ, ಸೊ ರಿಮೈನಿಂಗ್ ಏನಿದೆ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ರಿಮೈನಿಂಗು ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್ ಬಗ್ಗೆ ಇದೆ. ಸೊ ಆಲ್ಕೋಹಾಲ್ ಬಗ್ಗೆ ನಾಳೆ ಲಾಸ್ಟ್ 2 ಕಾನ್ಸೆಪ್ಟ್ಸ್ ಇದನ್ನ ಡಿಸ್ಕಸ್ ಮಾಡಿ ವಿಲ್ ಎಂಡ್ ಆಲ್ಕೋಹಾಲ್ಸ್ ಅಂಡ್ ವಿಲ್ ಸ್ಟಾರ್ಟ್ ಅಪ್ ವಿತ್ ದ ಫಿನಾಲ್ಸ್ ಟುಮಾರೋ. Okay, so thank you all. Have a good day. Okay, sir. Thank you. Thank you, sir.